ಕರ್ನಾಟಕದ ಜಗತ್ಪ್ರಸಿದ್ಧ ಹಂಪಿ ಸ್ಮಾರಕಗಳ ಸಮೂಹ ನವೀಕರಣ ಕಾಮಗಾರಿ ಅನುದಾನ ಹೆಚ್ಚಿಸುವಂತೆ ಸರ್ಕಾರಕ್ಕೆ ಮನವಿ. ಕರ್ನಾಟಕದಲ್ಲಿ ತುಂಗಭದ್ರಾ ನದಿಯ ದಡದಲ್ಲಿ ಜಗತ್ಪ್ರಸಿದ್ಧ ಹಂಪಿಯ ಅವಶೇಷಗಳು ವಿಜಯನಗರ ಸಾಮ್ರಾಜ್ಯ ವೈಭವಕ್ಕೆ ಸಾಕ್ಷಿಯಾಗಿ ಶತಮಾನಗಳಿಂದ ನಿಂತಿವೆ ಮತ್ತು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೊಂದು ಹೆಸರಿಸಲ್ಪಟ್ಟಿದೆ. 1565ರಲ್ಲಿ ಡೆಕ್ಕನ್ ಮುಸ್ಲಿಂ ಒಕ್ಕೂಟದಿಂದ ವಶಪಡಿಸಿಕೊಂಡ ನಗರವನ್ನು ತ್ಯಜಿಸುವ ಮೊದಲು 6 ತಿಂಗಳ ಕಾಲ ಲೂಟಿ ಮಾಡಲಾಯಿತು. ಇದು ದೇವಾಲಯಗಳು, ಕೋಟೆಗಳು, ರಾಜಮನೆತನದ ಸಂಕೀರ್ಣಗಳು, ಕಂಬದ ಸಭಾಂಗಣಗಳು, ಅಶ್ವಶಾಲೆಗಳು, ನೀರಿನ ರಚನೆಗಳು, ದ್ವಾರಗಳು ಮತ್ತು ಚೆಕ್ಪೋಸ್ಟ್ ಒಳಗೊಂಡಂತೆ 1600ಕ್ಕೂ ಹೆಚ್ಚು ಉಳಿದಿರುವ ಅವಶೇಷಗಳನ್ನು ಈಗ ಹೊಂದಿದೆ. ಇದು ಮೈಸೂರಿನ ನಂತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಭೇಟಿ ನೀಡುವ 2ನೆಯ ಪ್ರವಾಸಿ ತಾಣವಾಗಿದೆ. ಕೇವಲ ಟಿಕೆಟ್ ಮಾರಾಟದಿಂದ ಸರಾಸರಿ 4.21 ಕೋಟಿ ಆದಾಯ ಗಳಿಸುತ್ತದೆ. ಆದರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇದರ ನಿರ್ವಹಣೆಯ ಹೊಣೆ ಹೊತ್ತಿದ್ದು ಸ್ಪಷ್ಟ ಮತ್ತು ನಿಯಮಿತ ನಿಧಿಯಿಂದ ವಂಚಿತವಾಗಿದೆ. ಐತಿಹಾಸಿಕ ತಾಣವು ಮತ್ತಷ್ಟು ಹಾಳಾಗುವ ಅಪಾಯದಲ್ಲಿದೆ. ಹಂಪಿಯ ಕಳೆದುಹೋದ ವೈಭವವನ್ನು ಮರುಸ್ಥಾಪಿಸಲು ಸಾಧ್ಯವಿಲ್ಲ, ಆದರೆ ಅದರ ವೈಭವದ ಗತಕಾಲದ ಜ್ಞಾಪಕವನ್ನು ನಾವು ಉಳಿಸಿಕೊಳ್ಳಲು ಸಾಧ್ಯವಿದೆ. ಇದು ನಮ್ಮ ಕರ್ತವ್ಯವೂ ಆಗಿದೆ. ಸಾಲು ಮಂಟಪ ಕುಸಿದ ಭಾಗ ನವೀಕರಣ ಕಾರ್ಯ ಮತ್ತು ಕೃಷ್ಣ ದೇವಸ್ಥಾನದಲ್ಲಿ ಬಹಳ ಹಿಂದೆಯೇ ಪ್ರಾರಂಭವಾದ ನವೀಕರಣ ಕಾರ್ಯಗಳು ಅಪೂರ್ಣವಾಗಿ ಉಳಿದಿದೆ. ಹಣ ಬಿಡುಗಡೆಯ ಅನಿಶ್ಚಿತೆಯಿಂದ ವಿಜಯ ವಿಠಲ ದೇವಸ್ಥಾನ ಸಂಕೀರ್ಣ, ಅಚ್ಯುತರಾಯನ ದೇವಸ್ಥಾನ, ಬಜಾರ್ ಪ್ರದೇಶ ದುರಸ್ತಿ ಕಾರ್ಯಗಳನ್ನು ಸಹ ತಡೆ ಹಿಡಿಯಲಾಗಿದೆ. ದುರಾದೃಷ್ಟವಶಾತ್ ಟಿಕೆಟ್ ಮಾರಾಟದ ಮೂಲಕ ಸಂಗ್ರಹಿಸಿದ ಮೊತ್ತವನ್ನು ಸಹ ಸಂಸ್ಕರಣಾ ಕಾರ್ಯಕ್ಕೆ ನಿಗದಿಪಡಿಸಿಲ್ಲ. ಹಂಪಿಯಲ್ಲಿ ಕೇಂದ್ರೀಯ ಸಂರಕ್ಷಿತ ಸ್ಮಾರಕ ರಚನೆಗಳು ಮತ್ತಷ್ಟು ಹಾಳಾಗುವುದನ್ನು ತಡೆಯಲು ಕನಿಷ್ಠ ನಮ್ಮ ಸರ್ಕಾರ 25 ಕೋಟಿ ರೂಪಾಯಿಯನ್ನು ತಕ್ಷಣ ಬಿಡುಗಡೆ ಮಾಡುವ ಅಗತ್ಯವಿದೆ. ಆದಾಗ್ಯೂ ಕಳೆದ 5 ವರ್ಷಗಳಲ್ಲಿ ಭಾರತೀಯ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ಹಂಪಿಗೆ ಕೇಂದ್ರ ಸರ್ಕಾರದ ಕೋರ್ ಸಂರಕ್ಷಣಾ ಕಾರ್ಯಗಳಿಗೆ ವರ್ಷಕ್ಕೆ ಸರಾಸರಿ 1.63 ಕೋಟಿ ಸಾಮಾನ್ಯ ಮೊತ್ತ ಬಿಡುಗಡೆ ಮಾಡಿದೆ. ಹಣದ ಕೊರತೆ ಮತ್ತು ಅನಿಯಮಿತ ಬಿಡುಗಡೆಯು ದಶಕದ ಹಿಂದೆ ಪ್ರಾರಂಭವಾದ ಸಂರಕ್ಷಣೆ ಮತ್ತು ಪುನರ್ ಸ್ಥಾಪನೆ ಯೋಜನೆಗಳನ್ನು ಅಪೂರ್ಣಗೊಳಿಸಿದೆ. ಬೇರೆ ದಾರಿ ಇಲ್ಲದೆ ಸ್ಮಾರಕಗಳು ಮತ್ತಷ್ಟು ಅವನತಿಗೆ ತಡೆಗಟ್ಟಲು ASI ನಿರ್ವಹಣೆ ಮತ್ತು ಸಣ್ಣ ದುರಸ್ತಿಗಳನ್ನು